यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ನಗರದಲ್ಲಿ ಈ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹೋರಾಟ ನಡೆದಿತ್ತು. ಕಾರಣ ವಿಜಯಪುರದಾಗ ಟ್ರಾಫಿಕ್ ಇಷ್ಟು ಸಮಸ್ಯೆ ಆಗಿತ್ತಲ್ರಿ. ಸರೌಂಡಿಂಗ್ ಇವಾಗ ಈ ಬಾಗಲಕೋಟ್ ಕ್ರಾಸ್ ಇಂದ್ರಿ ಬಸ್ ಸ್ಟ್ಯಾಂಡ್ ಮತ್ತು ಗಾಂಧಿ ಚೌಕ್ ಇಷ್ಟೆಲ್ಲ ಸುತ್ತಮುತ್ತಲು ಜಿಲ್ಲಾಧಿಕಾರಿ ಕಾರ್ಯಾಲಯ ಈ ಕಡೆ ಎಲ್ಲ ಅಂಬೇಡ್ಕರ್ ಸರ್ಕಲ್ ಅಲ್ಲಿವರೆಗೆ ಟ್ರಾಫಿಕ್ ಇಷ್ಟು ಜಾಮ್ ಆಗಿತ್ತಲ್ರಿ. ಸಮಸ್ಯೆ ಏನಂದ್ರೆ ಫಸ್ಟ್ ನಮ್ಮ ಕಡೆ ರಸ್ತೆ ಅಗ್ಲಿಕಂಡು ದೊಡ್ಡ ರಸ್ತೆಗಳಿಲ್ರಿ. ಮತ್ತೆ ಇವತ್ತು ಎಕ್ಸಾಂಪಲ್ ನೋಡ್ರಿ, ಇವತ್ತು ಬಾಗಲಕೋಟ್ ಕ್ರಾಸ್ ಆಗಲಿ, ಇವತ್ತು ನಮ್ಮ ಜೋರಾಪುರ ಪೇಟೆ ರಸ್ತೆಗಳು ಮಾಸ್ಟರ್ ಪ್ಲಾನ್ ಆಗಿಲ್ರಿ, ರಸ್ತೆ ಅಗಲೀಕರಣ ಆಗಿಲ್ಲ ನಗರದಲ್ಲಿ. ಹೀಗಾಗಿ ಬಿಜಾಪುರದಲ್ಲಿ ಯಾವುದೇ ಒಂದು ಹೋರಾಟ ತಗೊಂಡ್ರು, ಒಂದು ಹೋರಾಟ ಮಾಡಿದ್ರೆ ತಿಳ್ಕೊರಿ ರಸ್ತೆಗಳು ಎಲ್ಲ ಜಾಮ್ ಆಗ್ಬಿಡ್ತಾವ. ಯಾಕಂದ್ರೆ ಮತ್ತೆ ಇನ್ನೊಂದು ನಿಂತ್ರಿ ರಸ್ತೆಗಳು ಮಾಡ್ತಿದ್ದಾರೆ, ಅಲ್ಲಿ ಡ್ರೈನೇಜ್ ವರ್ಕ್ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ ಹೊಸ ರೋಡ್ ಅಂತಿರಲ್ಲ, ಅಲ್ಲಿ ರೋಡ್ಗಳ ರಸ್ತೆ ರಿಪೇರಿ ಮಾಡ್ತಿದಾರೋ ಅಥವಾ ಹೊಸದ್ ಮಾಡತ್ತಾರೋ ಗೊತ್ತಿಲ್ಲ. ಹೊಸದು ಹಳೆ ರಿಪೇರಿ ತಿಳ್ಕೊರಿ. ಬಿಜಾಪುರದಾಗ ಏನಾದ್ರು ರಿಪೇರಿ ಆದ್ರೂ ತಿಳ್ಕೊರಿ, ಯಾವ್ದಾರು ರಸ್ತೆ ಆಗ್ಲಿ ಡ್ರೈನೇಜ್ ಅಂದ್ರೆ ಫುಲ್ ಬ್ಲಾಕ್ ಆಗ್ಬಿಡ್ತಾವ. ಮೇನ್ ರೀಸನ್ ಅಂದ್ರೆ ರಸ್ತೆ ಅಗಲೀಕರಣ ಇಲ್ರಿ, ದೊಡ್ಡ ದೊಡ್ಡ ರಸ್ತೆ ಇಲ್ಲ, ರಸ್ತೆ ಸೌಂದರ್ಯೀಕರಣ ಇಲ್ಲ. ಇವತ್ತು ಇಷ್ಟೆಲ್ಲ ನಮ್ಮ ಬಿಜಾಪುರದಲ್ಲಿ ಸಮಸ್ಯೆಗಳು ಭಾಳ ಅದಾವ್ರಿ. ಮತ್ತೆ ಇವತ್ತು ಏನಾಗ್ತದೆ ಅಂದ್ರೆ ಇವತ್ತು ಎಂ ಬಿ ಪಾಟೀಲ್ ಬಂದು ತಿಳ್ಕೊರಿ, ಎಂ ಬಿ ಪಾಟೀಲ್ರಾಗ್ಲಿ ಯತ್ನಾಳ್ ಆಗ್ಲಿ, ಅವ್ರಿಗೆ ಈ ಟ್ರಾಫಿಕ್ ಸಮಸ್ಯೆ ಗೊತ್ತಾಗುದಿಲ್ಲ. ಯಾಕೆ ಗೊತ್ತಾಗುದಿಲ್ಲ ಅಂದ್ರೆ ಅವ್ರ ಜೀಪ್ ಎದುರಿಗರೆ ಒಂದು ಪೊಲೀಸರ ವ್ಯಾನ್ ಇರ್ತೈತಿ, ಅವರು ಸೈರನ್ ಹೊಡ್ಕೊತ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರ ಅವರು. ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಎಂ ಬಿ ಪಾಟೀಲ್ ಗೊತ್ತಾಗುದಿಲ್ರಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳಿ. ಯತ್ನಾಳ್ ಗೊತ್ತಾಗುದಿಲ್ಲ ಇವತ್ತು ಟ್ರಾಫಿಕ್ ಜಾಸ್ತಿ ಬಿಜಾಪುರದಾಗ ಟ್ರಾಫಿಕ್ ಇದೆ ಅಂತ ಗೊತ್ತಾಗುದಿಲ್ಲ ಅವ್ರಿಗೆ. ಯಾಕಂದ್ರೆ ಮುಂದೆ ಪೊಲೀಸರು ಇರ್ತಾರೆ. ಇಷ್ಟೆಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಅವ್ರು ಹೆಂಗೆ ಗೊತ್ತಾಗ್ತೈತಿ? ಮೊದಲು ಅವರು ನೋಡ್ರಿ, ಮತ್ತೆ ಇನ್ನೊಂದೇನೈತಿ, ಆಂಬ್ಯುಲೆನ್ಸ್ ಬರ್ತಾವ. ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ರಿ ಬಿಜಾಪುರದಾಗ. ಆಂಬ್ಯುಲೆನ್ಸ್ ಹೋಗ್ಲಿಕ್ಕೆ ಜಾಗ ಇಲ್ಲ ಇವತ್ತು ನಮ್ಮ ಬಿಜಾಪುರದಾಗ. ಬಂದು ಏನ್ರ ಹೋರಾಟ ನಡೆದು ಅಂತ ತಿಳ್ಕೊರಿ ಬಿಜಾಪುರನಾಗ ಅಷ್ಟು ಸಮಸ್ಯೆ ಆಗ್ತಾ ಇದೆ. ಫಸ್ಟ್ ಎಂ ಬಿ ಪಾಟೀಲ್ ನಮ್ಮ ಸಮಸ್ಯೆಗಳು ಕೇಳ್ಬೇಕು. ಮೊದಲೇ ತಾವು ಹೇಳ್ಬಾರ್ದು. ಫಸ್ಟ್ ಜನರ ಸಮಸ್ಯೆ ಏನಪ್ಪಾ ಅವ್ರು ಮೀಟಿಂಗ್ ಮಾಡ್ಕೋಬೇಕು. ಏನಾಗಿದೆ, ನಿನ್ ಪ್ರಾಬ್ಲಮ್ ಏನಿದೆ ಜನರಿಗೆ ಕ್ವಶನ್ ಮಾಡ್ಬೇಕು, ಹೌದಿಲ್ರಿ? ಜನರ ಸಮಸ್ಯೆಗಳನ್ನ ಆಲಿಸ್ಬೇಕು ಫಸ್ಟ್ ನೀವು. ಅದು ಬಿಟ್ಕೊಟ್ಟು ಎಂ ಬಿ ಪಾಟೀಲ್ರಾಗ್ಲಿ ಯತ್ನಾಳ್ ತಾವೇ ಭಾಷಣ ಹೊಡಿತಾರಪ್ಪ. ಇವತ್ತು ಯಾವುದೇ ಮೀಟಿಂಗ್ ತೋರಿ, ಇವತ್ತು ಜಿಲ್ಲಾಧಿಕಾರಿ ಮೀಟಿಂಗ್ ಎಂ ಬಿ ಪಾಟೀಲ್ ಬಂದಿರ್ತಾರಲ್ಲ, ತಾವೇ ಭಾಷಣ ಹೊಡಿತಾರ. ಫಸ್ಟ್ ಜನರಿಗೆ ಕೇಳ್ಬೇಕು, ನಿಮ್ಮ ಸಮಸ್ಯೆ ಏನೈತಪ್ಪ ಬಿಜಾಪುರದಾಗ? 108 ಸಮಸ್ಯೆ ಅದಾವ, ಅದ್ರಾಗ ಏನ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ ಅಷ್ಟೇ ಸಾಲ್ವ್ ಮಾಡ್ಬೇಕಿಲ್ರಿ. ಇವತ್ತು ಡ್ರೈನೇಜ್ ವ್ಯವಸ್ಥೆ ಆಗ್ಲಿ, ಇವತ್ತು ರಸ್ತೆಗಳ ವ್ಯವಸ್ಥೆ ಆಗ್ಲಿ, ಸಮಸ್ಯೆಗಳ ಗೂಡಾಗಿದೆ, ಸಮಸ್ಯೆಗಳ ಗುಂಜಾಗ್ಬಿಟ್ಟಿದೆ. ಗುಂಜಾಪುರ ಆಗಿದ್ರಿ, ಬಿಜಾಪುರ ಅಲ್ರಿ, ಇವತ್ತು ಗುಂಜಾಪುರ ಆಗ್ಬಿಟ್ಟೈತಿ. ಈ ತರ ಸಮಸ್ಯೆ ಆಗ್ಬಿಟ್ಟೈತಿ. ನಿಂತ್ ಹೊಯ್ಕೊಳೋದು ಇಷ್ಟು ಸಮಸ್ಯೆ ಅಂದ್ರೆ ಇವತ್ತು ನೋಡ್ರಿ, ಇವತ್ತು ಎಲ್ಲರ ಕಾರ್ ನಡ್ಸ್ಬೇಕಾಗಿತ್ತಂದ್ರೆ ಟ್ರಕ್ ನಡ್ಸಂಗಾಗಿತ್ತು ಬಿಜಾಪುರನಾಗ. ಅಂದ್ರೆ ಇವರೆಲ್ಲ ಕಾರ್ಗಳು ಅಡ್ಡಾಡ್ತಾರಲ್ರಿ. ಇವತ್ತು ಬಿಜಾಪುರ ಕಾರ್ ತಗೊಂಡು ಅಡ್ಡಾಡ್ಬೇಕಂತ ಗಾಬರಿನ ಆಗ್ಬಿಡ್ತಾರೆ. ಯಾಕಂದ್ರೆ ಯಾವಾಗ ಬೈಕ್ ಬಸ್ ಸತ್ ಬಂದ್ ಬರ್ತಾನೆ ಗೊತ್ತಾಗೋದಿಲ್ಲ. ಅದು ಕಾರ್ ನಡೆಸ್ಬೇಕು, ಏನು ಟ್ರಕ್ ನಡೆಸೋದು ಒಂದೇ ಆಗಿದೆ ಬಿಜಾಪುರನಾಗ. ಅಂತ ಪರಿಸ್ಥಿತಿ ಬಂದೈತಿ. ನಾನು ಏನ್ ಮಾಡಿದ್ರಿ, ನಾವೊಂದು ಮಹೀಂದ್ರ ತಾರ್ ಬುಕ್ ಮಾಡಿದ್ದೆ ರೀ. ಆ ಮಹೀಂದ್ರ ಕಾರ್ ಬುಕ್ ಮಾಡಾಗ ಟ್ರಾಫಿಕ್ ನೋಡಿ ಬಿಟ್ಬಿಟ್ರಿ. ಕಿರಿಕಿರಿ ಮಾಡಿ ಹೋಗ್ ಮಾರ, ಎಲ್ಲಿಂದ ಹಚ್ಚಿ ಯಾರಿಗಾರ ಹೊಡೆದ್ರೆ ಇಷ್ಟು ಡೇಂಜರ್ ಐತಲ್ಲ ಈ ಟ್ರಾಫಿಕ್ ವ್ಯವಸ್ಥೆ. ಈ ಯಾಕಡೆ ಏನ್ ಬರ್ತೈತಿ ಗೊತ್ತಾಗೋಲ್ಲ. ಬಸ್ ಸ್ಟ್ಯಾಂಡ್ ಕಡೆ ನೋಡ್ರಿ, ಯಾಕಡೆ ಬರ್ತಾನೋ ಯಾಕಡೆ ಹೋಗ್ತಾನೋ ಗೊತ್ತಾಗೋದಿಲ್ಲ. ಇಷ್ಟು ಸಮಸ್ಯೆ ಆಗಿದೆ. ಮತ್ತೆ ಇನ್ನೊಂದೈತಿ, ಯತ್ನಾಳ್ ಏನಂದಿದ್ರು, ನಾನು ಗಾಂಧಿ ಚೌಕಲ್ಲಿ ಬ್ರಿಡ್ಜ್ ಮಾಡ್ತೀನಿ, ನಿಮಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತಿ, ಈಜಿ ಮಾಡ್ತೀನಿ ಟ್ರಾಫಿಕ್ ವ್ಯವಸ್ಥೆ ಅಂದಿದ್ರು. ಗಪ್ಪಿ ಆಗ್ಯಾರ ಅವ್ರ ಬಾಯಿ ಮಾತೇ ಬರಲ್ಗೈತಿ, ಇನ್ನು ಹೇಳಂಗಿಲ್ಲ ಅವ್ರು. ಬರೀ ಅವ್ರದೇನು ಮಾತು ಬರ್ತಾವಲ್ರಿ, ಜಾತಿ ಧರ್ಮ ರಾಡಿ ಇಷ್ಟೇ ಬರ್ತಾವ ಅವ್ರಿಗೆ. ಸಮಸ್ಯೆ ಸಾಲ್ವ್ ಮಾಡೋದು ಅದು ಹೇಳಂಗಿಲ್ಲ ಅವ್ರು. ನೋಡ್ರಪ್ಪ, ಇವತ್ತು ಜನರಿಗೆ ತೊಂದರೆ ಆಗಾಗ್ತೈತಿ, ನಾವೇನಾದ್ರೂ ಮಾಡೋಣ, ಜನರಿಗೆ ಏನೇನು ಸಮಸ್ಯೆ ಕೇಳ್ಬೇಕಾ ಅದು ಬಿಟ್ಬಿಟ್ಟು ಮೈಂಡ್ ಡೈವರ್ಟ್ ಮಾಡ್ತಾರ ಅವ್ರು. ಇಷ್ಟು ಸಮಸ್ಯೆ ಆಗಿತ್ತಲ್ರಿ ಬಿಜಾಪುರ ನಗರದಲ್ಲಿ. ಇವತ್ತು ಹ್ಯಾಂಗ ಬದುಕುದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವತ್ತು ನಗರ. ಹೇಳ್ಬೇಕಾದ್ರೆ ಟ್ರಾಫಿಕ್ ವ್ಯವಸ್ಥೆ ಪೂರ್ತಿ ಹಳ್ಳಾಡ್ತೈತಿ. ಇಷ್ಟು ಹೇಳಕ್ ಬಯಸ್ತೇನೆ. ಯಾವ ಕಾರಣಕ್ಕೆ ಟ್ರಾಫಿಕ್ ಆಗ್ತಾ ಇದೆ ಸರ್? ಏನಾದ್ರು ಸಮಸ್ಯೆ ರೀ, ಏನಾದ್ರು ಒಂದು ಹೋರಾಟಗಳು ಬಿಡ್ತಾವಲ್ಲ ಬಿಜಾಪುರನಾಗ, ನ್ಯಾಚುರಲ್ ಹೋರಾಟ ಮಾಡ್ಲೇಬೇಕು. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಹಕ್ಕು ಕೊಟ್ಟಿದ್ದಾರೆ, ಹೋರಾಟ ಮಾಡ್ರಿ ಅಂತ ಹೇಳಿ. ಹಂಗೇನಿಲ್ಲ, ಹೋರಾಟ ಮಾಡಿದ್ರು ಬಂದು ಯಾವ್ದಾರ ಒಂದು ಹೋರಾಟ ಸ್ಟಾರ್ಟ್ ಆಯ್ತು ಹೋಗ್ರಿ, ಟ್ರಾಫಿಕ್ ಜಾಮ್ ಹೊಯ್ಕೊ ಬಡ್ಕೊನೆ ಬಿಜಾಪುರದಾಗ.
ಈ ತರ ಸಮಸ್ಯೆ ಆಗ್ತಾ ಇದೆ. ನೂರಾರು ರಸ್ತೆ ಇದೆ, ಒಂದೇ ರಸ್ತೆಯಲ್ಲಿ ಹೋರಾಟ ಮಾಡಿದಂದ್ರೆ ಮತ್ತೆ ಸಾಕಷ್ಟು ರಸ್ತೆಗಳು ಯಾವ್ದಾವಲ್ಲ ಬಿಜಾಪುರ. ಎಲ್ಲಿ ಮಣ್ಣಾಗದಾವ್ರಿ ರಸ್ತೆಗಳು? ಮೇನ್ ಎರಡೇ ರಸ್ತೆ ಅದಾವ. ಒಂದು JM ರೋಡ್ ಐತಿ, ಒಂದು ಈ ಬಸ್ ಸ್ಟ್ಯಾಂಡ್ ಹೊಸ ರಸ್ತೆ ಐತಿ, ಒಂದು MG ರೋಡ್ ಐತಿ. 2-3 ರಸ್ತೆ ಅಷ್ಟೇ ಅದಾವ. ಅವು ಸಣ್ಣ ಸಣ್ಣ ಇದು ನೋಡ್ರಿ ಬಸ್ ಸ್ಟ್ಯಾಂಡ್ ರೋಡ್ ಎಷ್ಟು ಸಣ್ಣ. ಈ ಕಡೆ ಇದಕ್ಕೆ ಹೋಗ್ತಲ್ರಿ ಬಾಗಲಕೋಟ್ ಕ್ರಾಸ್ ಎಷ್ಟು ಹತ್ತೈತಿ ಅಲ್ಲಿ. ಇಮಿಡಿಯೇಟ್ ಆಗಿ ಮಾಡಿಸ್ಬೇಕದು ಮಾಸ್ಟರ್ ಪ್ಲಾನ್. ಮತ್ರಿ ಇದು ನಮ್ಮ ಇದು ಜೋರಾಪುರ ಪೇಟೆ ಐತಲ್ರಿ, ಅಲ್ಲಿ ಏನೈತ್ರಿ ಗೋದಾವರಿ ಕಡೆ ದೊಡ್ಡದೈತ್ರಿ ರಸ್ತೆ. ಇಲ್ಲಿ ಜೋರಾಪುರ ನಮ್ಮ ಇದು ಪೊಲೀಸ್ ಕ್ವಾರ್ಟರ್ಸ್ ಐತಲ್ಲ, ಪೊಲೀಸ್ ಕ್ವಾರ್ಟರ್ದಿಂದ ಅಲ್ಲಿ ಮಾಸ್ಟರ್ ಪ್ಲಾನ್ ಆಗಿಲ್ಲ, ಅಲ್ಲೆಲ್ಲ ಸಣ್ಣ ರಸ್ತೆ. ಈಗ ಯಾವುದೇ ಒಂದು ರಸ್ತೆ ಇದು ಟ್ರಾಫಿಕ್ ಕ್ಲಿಯರ್ ಆಗ್ಬೇಕಾದ್ರೆ ರಸ್ತೆ ಅಗಲೀಕರಣ ಆಗ್ಬೇಕು, ರಸ್ತೆ ದೊಡ್ಡ ಆಗ್ಬೇಕ್ರಿ ನಗರದಲ್ಲಿ. ಇವತ್ತು ಎಲ್ಲಿದಾವ ಮೇನ್ 2-3 ರಸ್ತೆ ಇರೋದು ಬಿಜಾಪುರ್ನಾಗ. ಅವು ದೊಡ್ಡ ಇಲ್ಲ ಅಂದ್ರೆ ಮತ್ತೆ ನಿಂತು ಹೊಯ್ಕೊಳ್ಳೋದು ಬಿಜಾಪುರ್ನಾಗ. ರಸ್ತೆ ಅಗಲೀಕರಣ ಇದು ಇಂಪಾರ್ಟೆಂಟ್ ಇದೆ. ರಸ್ತೆ ಅಗಲೀಕರಣ ಮಾಡ್ಲೇಬೇಕು. ನಗರ ಸೌಂದರ್ಯ ನೋಡ್ರಿ, ಏರ್ಪೋರ್ಟ್ ಬರಾಗ್ತೈತಿ. ಈಗ ಮುಂದೆ ಏನ್ ಗತಿ ಆಗ್ತೈತಿ? ಏರ್ಪೋರ್ಟ್ ಬರಾತೈತಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತೈತಿ, ಕೈಗಾರೀಕರಣ ಆಗ್ತೈತಿ. ಮತ್ತೆ ನಿಮ್ ಕಡೆ ರಸ್ತೆ ಇಲ್ಲ ಅಂದ್ರೆ ಅವ್ರು ವಾಪಸ್ ಹೋಗ್ತಾರ. ಅವ್ರು ಕೈಗಾರಿಕೆ ಫ್ಯಾಕ್ಟ್ರಿದವ್ರು ವಾಪಸ್ ತಗೊಂಡೋಗ್ತಾರ. ಅವ್ರು ನಿಮ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಾರ. ಅವ್ರು ಕೈಗಾರಿಕೆದವ್ರು ಏನ್ ಮಾಡ್ತಾರೆ? ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ. ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆಯಪ್ಪ, ಇವತ್ತು ನಗರದಲ್ಲಿ ದೊಡ್ಡ ರಸ್ತೆ ಇದೆಯಲ್ಲ, ನಮ್ಮ ಟ್ರಕ್ ಬರ್ತಾವ ಇಲ್ಲೋ. ಮತ್ತೆ ಅವರು ಟ್ರಕ್ಗಳು ಬರ್ಲಿಲ್ಲ ಅಂದ್ರೆ ಮತ್ತೆ ಅವ್ರ್ಯಾಕೆ ಫ್ಯಾಕ್ಟ್ರಿ ಹಾಕ್ತಾರೆ ಬಿಜಾಪುರ್ನಾಗ? ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರ. ಅವ್ರು ಇದಕ್ಕೆ ಯಾರು ಹೊಣೆಗಾರ? ರಾಜಕಾರಣಿಗಳೇ. ಎಲ್ಲ ರಾಜಕಾರಣಿಗಳು, ಜಿಲ್ಲಾಧಿಕಾರಿಗಳು, ಇವರೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಬೇಕು. ಟೌನ್ ಪ್ಲಾನಿಂಗ್ ಇಲ್ಲ ನಗರದಲ್ಲಿ. ಏನ್ ನಿಂತು ಹೊಯ್ಕೊಳ್ಳೋದು? ಯಾವಾಗ ಆಗ್ಬೇಕಾಗಿತ್ತು ಟೌನ್ ಪ್ಲಾನಿಂಗ್? ಇವತ್ತು ಇನ್ನೂವರೆಗೆ ಆಗಿಲ್ಲ ಅಂದ್ರೆ ಏರ್ಪೋರ್ಟ್ ಮಾಡತ್ತಾರ. ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಮಾಡ್ಬೇಕು ನೀವು. ಅರ್ಜೆಂಟ್ ಆಗಿ ಮಾಡಿದ್ರೆ ಏನ್ರಿ ನಮ್ಮ ಉದ್ಯೋಗ ಸಿಗ್ತೈತ್ರಿ ಇಲ್ಲಿ. ಇವತ್ತು ನೋಡ್ರಿ, ಫ್ಯಾಕ್ಟ್ರಿ ಬರಲಿ, ಇವತ್ತು ಟೂರಿಸಂ ಬೆಳವಣಿಗೆ ಆಗಲಿ ಅಥವಾ ಕೈಗಾರಿಕರಣ ಬೆಳವಣಿಗೆ ಆಗಿದ್ರೆ ಮೇನ್ ಮೂಲಭೂತ ಸೌಕರ್ಯ, ನಗರದ ಮೂಲಭೂತ ಸೌಕರ್ಯ ಮುಖ್ಯ ಐತ್ರಿ. ಅವ್ರು ಅದೇ ನೋಡ್ತಾರ. ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದು ನೋಡ್ತಾರ. ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ನಗರದ್ದು, ನೀರಿದೆ ಇಲ್ಲೋ ಸಫಿಶಿಯಂಟ್, ರಸ್ತೆಗಳು ಹೆಂಗಿದೆ, ರಸ್ತೆ ನಗರ ಸೌಂದರ್ಯೀಕರಣ ಇದೆ ಇಲ್ಲೋ, ರಸ್ತೆಗಳು ಅದಾವ ದೊಡ್ಡ, ಅದು ನೋಡ್ತಾರ ಫಸ್ಟ್. ಈಗ ಅವರೆಲ್ಲ ಫ್ಯಾಕ್ಟ್ರೀಸ್ ಆಗ್ಲಿ, ಟೂರಿಸಂ ಆಗ್ಲಿ, ಇದೆಲ್ಲ ಬೂಮ್ ಆದ್ರೆ ನಗರದ ನಿವಾಸಿಗಳಿಗೆ ಉದ್ಯೋಗ ಸಿಗ್ತೈತಿ. ಟ್ರಾಫಿಕ್ ಇವತ್ತು ಎಲ್ಲೆಲ್ಲಿ ಆಗಿದೆ ನೋಡ್ರಿ. ಇವತ್ತು ಬಸ್ ಸ್ಟ್ಯಾಂಡ್ ಇದು ಬಾಗಲಕೋಟ್ ಕ್ರಾಸ್ ಹೊಡೆದು ಪೂರ್ತಿ ಬಸ್ ಸ್ಟ್ಯಾಂಡ್ ಕಡೆ, ಮತ್ತೆ ಈ ಕಡೆ ಎಲ್ಲ ಈ DC ಆಫೀಸ್ ಕಡೆ ಎಲ್ಲ ಪೂರ್ತಿ ಇದು ಸ್ಟೇಡಿಯಂ ಕಡೆ ಫುಲ್ ಜಾಮ್ ರೀ. ಇದು ಈ ಕಡೆ MG ರೋಡ್ಗೆ ಜಾಮ, ಈ ಕಡೆ ಈ ರಸ್ತೆ ಜಾಮ. ಹೋಗ್ಬೇಕಲ್ರಿ, ರಸ್ತೆನೇ ಇಲ್ಲಲ್ಲ ಬಿಜಾಪುರ್ನಾಗ. ಸರೌಂಡಿಂಗ್ ಇಟ್ಟೇ ರೀ, ಬಸ್ ಸ್ಟ್ಯಾಂಡ್ ಇಷ್ಟೇ ರೌಂಡ್ ಇದೆ. ಅದೇ ಎರಡು ರೋಡ್ ಜಾಯಿಂಟ್ ಆಗ್ತಾವು, ಅದೇ ಸಣ್ಣ ಹೋದಲ್ಲ. ಮತ್ತೆ ರಸ್ತೆಗಳು ದೊಡ್ಡ ಎಲ್ಲದೋ ಫಸ್ಟ್ ಟ್ರಾಫಿಕ್ ಆಗುತ್ತೆ. ಅದೇ ರೀ, ಈ ಪ್ರಾಬ್ಲಮ್ ಏನಂದ್ರೆ ರಸ್ತೆ ಅಗಲೀಕರಣ ಇಲ್ಲ. ರಸ್ತೆ ಅಗಲೀಕರಣ ಬಹಳ ಇಂಪಾರ್ಟೆಂಟ್ ಐತೆ. ಇವತ್ತು ನಗರ ಬೆಳಿತಾ ಇದೆ, ದೊಡ್ಡ ರಸ್ತೆ. ಇನ್ನು ಇವತ್ತು ಎಷ್ಟು ಅರ್ಜೆಂಟ್ ಆಗ್ತೈತಿ ಅಷ್ಟು ಅರ್ಜೆಂಟ್ ರಸ್ತೆ ಅಗಲೀಕರಣ ಮಾಡ್ಬೇಕು. ಜಿಲ್ಲಾಧಿಕಾರಿ ಅವರು ಬಹಳ ಗಂಭೀರವಾಗಿ ತಗೋಬೇಕು. MB ಪಾಟೀಲ್ರು, ಯತ್ನಾಳಗೌಡರು, ಜಿಲ್ಲಾಧಿಕಾರಿ ಗಂಭೀರವಾಗಿ ತಗೋಬೇಕು. ಇಲ್ಲಾಂದ್ರೆ ಮುಂದೆ ನಾವು ಕಿತ್ಕೊಂಡು ಹೋಗ್ಬೇಕಾಗ್ತೈತಿ, ಬಿಜಾಪುರ ಬಿಟ್ಟು ಹೋಗ್ಬೇಕಾಗ್ತೈತಿ. ಹೆಡ್ಡಾಕ್ ಆಗಿಬಿಟ್ಟಿದೆ ಬಿಜಾಪುರನ ಇರ್ಲಿಕ್ಕೆ. ಇಷ್ಟು ತೊಂದರೆ ಅನುಭವಿಸ್ತಿದಾರಲ್ಲ ಇವತ್ತು ಜನರು. ವೋಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ಹೊಯ್ಕೊಬಿಡ್ಕೊಂಡು ನಡೆದೈತಿ ಜನರದ. ಹೆಂಗ್ ನಡೆಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಲೈಫ್. ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೈತಿ ಇವತ್ತು ನಗರದಲ್ಲಿ. हमजा महबूब, हेरिटेज एक्टिविस्ट, बीजापुर। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।